ನಾನು ಆಲ್ರೆಡಿ ಇದನ್ನು ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೆ, ಬಟ್ ವಿಡಿಯೋ ಸ್ಟಾಪ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹಾಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ನೆಕ್ಸ್ಟು ಕಿಚನಿಗೆ ಅಂತ ಆರ್ಡ್ರ್ ಮಾಡ್ಕೊಂಡಿದ್ದೆ. ಸೊ ಆನಿಯನ್ಸ್ ಮತ್ತು ಈ ಬೆಳ್ಳುಳ್ಳಿ ತರಕಾರಿ ಏನು ಬರ್ತದೆ, ಸೊ ಅದನ್ನ ಇಟ್ಕೊಳ್ಳೋದಕ್ಕೆ ಇದು ಪೂರ್ತಿ ಪ್ಲಾಸ್ಟಿಕ್ಕಲ್ಲ ಇದೆ. ಸೊ ನಾನು ಲಾಸ್ಟ್ ತೋರಿಸಿದ್ದೇನಿತ್ತು ಅಂದರೆ ಅದು ಸ್ಟೀಲಲ್ಲಿ ಸ್ವಲ್ಪ ಸ್ಟ್ಯಾಂಡ್ಸ್ ಎಲ್ಲ ಇತ್ತು. ಬಟ್ ಇದೇನಂತಂದರೆ ಸ್ವಲ್ಪ ಸ್ಟ್ಯಾಂಡ್ಸ್ ಎಲ್ಲ ಏನಿದೆ ಸೈಡ್ ಕವರ್ ಆಗೋದಕ್ಕೆ ಪ್ಲಾಸ್ಟಿಕಲ್ಲಿ ಕೊಟ್ಟಿದ್ದಾರೆ. ಕ್ವಾಲಿಟಿ ಓಕೆ ಪರವಾಗಿಲ್ಲ, ಬಟ್ ಅಮೌಂಟ್ ನೆನಪಿಲ್ಲ ಎಷ್ಟಿದೆ ಅಂತ. ಸೊ ನಾನು ಲಾಸ್ಟ್ ಡಿಸ್ಪ್ಲೇ ಮಾಡ್ತೀನಿ. ಹಾಗೆ ಇದು ಲೈಕ್ ವೀಲ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ನಾನು ಕಿಚನಿಗೆ ಅಂತ ಲೈಕ್ 4 ರ್ಯಾಕ್ಸ್ನ ನಾನು ಆರ್ಡ್ರ್ ಮಾಡಿದ್ದೆ. ಸೊ 4 ರ್ಯಾಕ್ಸ್ ಕೂಡ ಏನಾಗಿದೆ ಸಿಮಿಲರ್ ಬಂದಿದೆ. ಸೊ ಎಲ್ಲೂ ಕೂಡ ಡ್ಯಾಮೇಜಸ್ ಆಗಿಲ್ಲ, ಚೆನ್ನಾಗಿದೆ. ಬಟ್ ನೋಡೋಣ ಎಲ್ಲ ಫಿಲಪ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ. ಸೊ ಹಾಗೆ ನೆಕ್ಸ್ಟ್ ಐಟಮ್ಸ್ ಬಂದು ಸ್ಟೀಲ್ ಮತ್ತು ವಿತ್ ಗ್ಲಾಸ್ ಫಿನಿಶಿಂಗಲ್ಲಿ ನಾನು ಬಾಕ್ಸಸ್ನ ಆರ್ಡ್ರ್ ಮಾಡಿದ್ದೆ. ಸೊ ಪ್ಯಾಕಿಂಗ್ ಇದು ಚೆನ್ನಾಗಿ ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ ಅಂದರೆ ಬಾಕ್ಸ್ ಒಳಗಡೆ ಇನ್ನೊಂದು ಬಾಕ್ಸ್ ಹಾಕಿದ್ದಾರೆ. ಏನಕ್ಕೆ ಅಂತಂದರೆ ಸೊ ಗ್ಲಾಸ್ ಐಟಮ್ಸ್ ಡ್ಯಾಮೇಜ್ ಆಗಬಾರ್ದು ಅಂತ. ಬಟ್ ನಾನು ರಿವ್ಯೂಸಲ್ಲಿ ನೋಡಿದಾಗ ತುಂಬ ಲೈಕ್ ಡ್ಯಾಮೇಜಸ್ ಆಗಿತ್ತು. ಬಟ್ ನಾನು ತರಿಸಿರೋ ಐಟಮ್ಸ್ ನೋಡೋಣ ಹೇಗಿದೆ ಅಂತ. ಓಕೆ, ಸೊ ಈ ಥರ ಬಾಕ್ಸಸ್ ಇದೆ. ಸೊ ನಾನೆಲ್ಲ 500 ಗ್ರಾಮ್ಸ್ ಬಾಕ್ಸಸ್ನ ತರಿಸಿದ್ದೆ. ಸೊ ಅದು ಡ್ರಾಪ್ ಆಗಬಾರ್ದು ಅಂತ ಇವ್ರು ಏನು ಮಾಡಿದ್ದಾರೆ, ಡಬಲ್ ಟೇಪ್ ಕಮ್ಮು ಸಹ ಅಂಟಿಸಿದ್ದಾರೆ. ವೆಯ್ಟ್ ಇದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಓಕೆ, ಇಷ್ಟ ಆಯಿತು. ಸೊ 6 ಪೀಸಸ್ ಇದೆ. ನಾನು 12 ಪೀಸಸ್ ಏನೋ ಆರ್ಡ್ರ್ ಮಾಡಿದ್ದೆ, ನೆನಪಿಲ್ಲ. ಇದೊಂದು ಬಾಕ್ಸು ಕೂಡ ಅದೇ ಇರ್ಬೋದು. ಸೊ ಇದು ಕೂಡ ಡ್ಯಾಮೇಜಸ್ ಆಗಿಲ್ಲ. ಮತ್ತು ಸ್ಟೀಲ್ ಆದ್ರೂ ಸಹ ಈಗ ಪ್ಲಾಸ್ಟಿಕಲ್ಲಿ ಹೇಗೆ ಓಪನಿಂಗ್ಸ್ ಇರುತ್ತೋ ಸೊ ಹಾಗೆ ಇದರಲ್ಲೂ ಕೊಟ್ಟಿದ್ದಾರೆ. ನನಗೆ ಅದಕ್ಕೆ ಇದು ಇಷ್ಟ ಆಯಿತು. ಈ ಡಿಸೈನ್ ತುಂಬಾ ಇಷ್ಟ ಆಯಿತು. ಸೊ ನಾನು ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದೆ. ಸೊ ಯಾವುದು ಕೂಡ ಡ್ಯಾಮೇಜಸ್ ಆಗಿಲ್ಲ. ಬಟ್ ನಾನು ನೋಡಿದಾಗ ಅಂದ್ಕೊಂಡೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ. ಬಟ್ ಚೆನ್ನಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಬಟ್ ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇದೊಂದು ಸ್ವಲ್ಪ ಸ್ಲೈಟಾಗಿ ಬೆಂಡಾಗಿದೆ, ಆದರೂ ಇಟ್ಸ್ ಓಕೆ. ಓಕೆ, ನನ್ನ ಕಡೆಯಿಂದ ಇದಕ್ಕೆ 10 ಔಟ್ ಆಫ್ 10 ಇಷ್ಟ ಆಯಿತು. ಸೊ ಈ ಬಾಕ್ಸ್ ಏನಿದೆ ಅಂತ ನೋಡೋಣ. ಇಲ್ಲ ಇದು ಅದೇನಾ ಅಂತ, ಬಿಕಾಸ್ ನಾನು ಆರ್ಡರ್ ಮಾಡಿ ತುಂಬ ದಿನ ಆಗಿತ್ತು. ಅದಲ್ಲ, ಒಂದು 6 ಪೀಸಸ್ ಇರಬೇಕು ಅಂತ ನಿಮ್ಗೆ ಗೊತ್ತಿಲ್ಲ. ಸೊ ಇದ್ರೊಳಗಡೆ ಏನಿದೆ, ಇದು ಬಂದು ಸ್ಕ್ರಬ್ಬರ್ ಗಾಲ ಅದು. ಸೊ ನಾನು 3 ಪೀಸಸ್ನ ಆರ್ಡ್ರ್ ಮಾಡಿದ್ದೆ. ಸೊ ಕಿಚನ್ಗೆ ಯೂಸ್ಫುಲ್ ಆಗುತ್ತೆ ಅಂತ. ಈಗ ನಾರ್ಮಲ್ ಓಲ್ಡ್ ಕ್ಲಾತ್ ಯೂಸ್ ಮಾಡೋಕ್ಕಿಂತ ಇದು ಯೂಸ್ ಮಾಡಿದ್ರೆ ವಾಷಬಲ್ಲು ಕೂಡ ಮತ್ತು ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ನನಗನ್ನಿಸ್ತು. ಸೊ ಒಂದು ಸಲ ಟ್ರೈ ಮಾಡೋಣ ಅಂತ ನಾನು ಇದನ್ನು ಆರ್ಡ್ರ್ ಮಾಡಿದೆ. ಓಕೆ, ಸದ್ಯಕ್ಕೆ ಮೆಟೀರಿಯಲ್ ಎಲ್ಲ ಓಕೆ, ಬಟ್ ಯೂಸ್ ಮಾಡಿದ್ಮೇಲೆ ಗೊತ್ತಿಲ್ಲ. ಸೊ ಇದು ಏನು ಆರ್ಡ್ರ್ ಮಾಡ್ತೀನಿ. ಇದು ಕೂಡ ಬಾಕ್ಸ್ ಏನಂತ ಗೊತ್ತಿಲ್ಲ. ಎಲ್ಲ ವೆಟ್ಟಾಗಿದೆ, ಬಟ್ ಏನು ರೀಸನ್ ಅಂತ ಗೊತ್ತಿಲ್ಲ. ಮೇ ಬಿ ತುಂಬ ದಿನ ಆಯಿತು ಅಂತ, ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಕೂಡ ಬಾಕ್ಸಸ್ಸೇನೆ, ಬಟ್ ಇದ್ರ ಪ್ಯಾಕಿಂಗೇ ಬೇರೆ ಥರ ಇದೆ. ಸೊ ಅದ್ರ ಪ್ಯಾಕಿಂಗೇ ಬೇರೆ ಥರ ಇದೆ. ಎರಡೂ ಕೂಡ ಒಂದೇ ಸ್ಟೋರಲ್ಲಿ ನಾನು ಆರ್ಡ್ರ್ ಮಾಡಿದ್ದು. ಬಟ್ ಅವ್ರೇನು ಮಾಡಿದ್ದಾರೆ ಅಂತಂದರೆ ಬಾಟಮ್ ಮತ್ತು ಟಾಪಿಗೆ ಮಾತ್ರ ಇದನ್ನು ಸ್ಟಿಕ್ ಮಾಡಿ ಈ ಥರ ಸೇಫ್ಟಿ ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ಗುಡ್. ಸೊ
ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ, ಪ್ಯಾಕಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಇದು ಇಷ್ಟ ಆಯಿತು. ನನ್ನ ಕಡೆಯಿಂದ ಇದಕ್ಕೂ ಕೂಡ 10 out of 10 ಚೆನ್ನಾಗಿದೆ ಮೆಟೀರಿಯಲ್. ಸೊ ಇದು ನಂದು ಫಸ್ಟ್ ಅಮೆಝಾನ್ದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇರೋದು. ಯಾರಿಗೆಲ್ಲ ಈ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಯಿತು, ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅವರೆಲ್ಲ ಅದನ್ನು ಪರ್ಚೇಸ್ ಮಾಡ್ಬೋದು. ಹಾಗೆ ಯಾರಿಗೆಲ್ಲ ಇದು ವಿಡಿಯೋ ತುಂಬ ಇಷ್ಟ ಆಯಿತು, ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.